ಸೊಪ್ಪುಗಳಿಂದ ಹಿಡಿದು ತರಕಾರಿಗಳು ಈ ವರ್ಷ ಯಾವ್ದು ರೇಟ್ ಬರುತ್ತೆ ನೆಕ್ಸ್ಟ್ ವರ್ಷ ನಾನು ಅದಕ್ಕಿಂತ ಚೆನ್ನಾಗಿ ಬೆಳಿಬೇಕು ಅಂತ ರೈತ ಮಾಡ್ತಾರೆ. ನಾನು ಅಷ್ಟೇ, ಅದೇ ಬೆಳೆ ಮೇಲೆ ಎಲ್ಲಾ ರೈತರು ಹೋದಾಗ ರೇಟು ಬಿದ್ದೋಗುತ್ತೆ. ವಾತಾವರಣ ಹವಾಗುಣ ಹೆಚ್ಚು ಕಡಿಮೆ ಆದಾಗ ಮಾತ್ರ ರೇಟ್ ಬರ್ಬೋದು ವಿನಃ ಅವೆಲ್ಲ ನೋಡ್ಕೊಂಡು ಬೆಳೆ ಇಕ್ಕಬೇಕು. ವಾತಾವರಣನೇ ಇಂಪಾರ್ಟೆಂಟೇ ಹೊರತು ಮನುಷ್ಯರು ಏನು ಮಾಡಿರೂ ಸಕ್ಸಸ್ ಆಗಲ್ಲ. ಆಮೇಲೆ ಪಾರ್ಸಲ್ ಹೋಗ್ಬೇಕು. 1 ಎಕರೆಗೆ 8,000 ಸೊಸಿ, 3 ಎಕರೆ ಒಂದು 20-25,000 ಸೊಸಿ, 25 ಟನ್ ಕಾಯಿ ಬರಲಿ. ಈ ಟೈಮಲ್ಲಿ, ಬೇರೆ ಟೈಮಲ್ಲಿ 1 kg ಮೇಲೆ ಬರುತ್ತೆ. ಆಗಸ್ಟ್ ಸೆಪ್ಟೆಂಬರ್ ಇದು ತುಂಬಾ ಒಳ್ಳೆ ವಾತಾವರಣ ಬೀನ್ಸ್ಗೆ. ಆ ಟೈಮಲ್ಲೆಲ್ಲ 1.5 kg ಬೀನ್ಸೇ ಬರುತ್ತೆ. 7-8 ಟನ್ನು ಅಂತ ಅಂದ್ಕೊಂಡಿದ್ದೀವಿ ಈ ಟೈಮಲ್ಲಿ. ಬೇರೆ ಟೈಮಲ್ಲೆಲ್ಲ 8-10 ಟನ್. ಮಾರ್ಚ್ ಏಪ್ರಿಲ್ ಅದೆಲ್ಲ ನೋಡ್ಕೊಬೇಕಲ್ಲ. ಆ ಒಂದು ವಾತಾವರಣದಲ್ಲಿ ಏನಾಗುತ್ತೆ, ಫ್ಲವರ್ ಡ್ರಾಪ್ ಆಗುತ್ತೆ. ಆ ಟೆಂಪ್ರೇಚರ್ಗೆ ನಾವೇ ಇರೋಕ್ಕಾಗಲ್ಲ. 8 ಟನ್ ಬರ್ತದೆ ಅಂತ ನಾವು ಕಾಯ್ಕೊಂಡಿರೋಕ್ಕಾಗಲ್ಲ. 6 ಟನ್ ಬರ್ಬೋದು. ವಾತಾವರಣ ಇದ್ದರೆ ಚೆನ್ನಾಗಿ ಇಳುವರಿ ಬರುತ್ತೆ. ಇಲ್ಲಿಂದ ಕಾಯಿ ಕಿತ್ಕೊಂಡು ಹೋಗಿದ್ದೀವಿ. ತಿರ್ಗಾ ನೋಡ್ರಿ ಇಲ್ಲಿ ಹೊಡೆದದೆ, ಪೀಚೆ ಬಂದ್ಬಿಟ್ಟದೆ ನೋಡಿ, ಮಗ್ಗು ಬಂದದೆ. ಅಲ್ಲಿ ಕಾಯಿ ಬಂದ್ರು ನೋಡ್ರಿ ಇಲ್ಲೇ ಫ್ಲವರ್ ಬಂದದ ನೋಡಿ. 4 ಅಡಿಗೆ ಬೀನ್ಸ್ ಹಾಕೋದು ತಪ್ಪು, 3 ಅಡಿಗೆ ಹಾಕ್ತಾರೆ, ಅದು ತಪ್ಪು. ನಮ್ಮದು ಸಾಲಿಂದ ಸಾಲಿಗೆ 11 ಅಡಿ ಇದೆ. ಬ್ಯಾಸಿಗೆ ಅಂದ್ಬಿಟ್ಟು ಸ್ವಲ್ಪ ಜಿಗ್ಜಾಗ್ ಮಾಡಿದೀವಿ. ಒಂದೇ ಸಾಲು ಮಾಡಬೇಕು. 3.5 ಎಕರೆ ಕಂಟಿನ್ಯೂಸ್ ಆಗಿ 5ನೇ ತಾರೀಕಿಂದ ಹಾರ್ವೆಸ್ಟ್ ಮಾಡ್ತಾ ಇದ್ವಿ. ಈ ಒಂದು ವೈಟ್ ಬೀನ್ಸು ಇದೊಂದು ಬ್ರಾಂಚಸ್ ಚೆನ್ನಾಗಿ ಬರ್ತಾ ಇದೆ ನೋಡಿ, ಇಲ್ಲೆಲ್ಲ ಬಂದ್ಬಿಟ್ಟಿದೆ. ಇದೇನಾದ್ರೂ ಚೆನ್ನಾಗಿ ಬಂದ್ರೆ ಇನ್ನೂ 1 ತಿಂಗಳು ಇರ್ತದೆ ಅನ್ಕೊಂಡಿದ್ದೀನಿ. 1.5 ಎಕರೆ ನಾವು ಚಪ್ರ ಎತ್ತು ಮಾಡಿದ್ದೀವಿ. 2 ಎಕರೆ ಕಡ್ಡಿ ಕಟ್ಟು ಮಾಡಿದ್ದೀವಿ. ನೆಕ್ಸ್ಟ್ 4 ಎಕರೆ ಬರೀ ಕಡ್ಡಿ ಕಟ್ಟೆ ಮಾಡಿದ್ದೀವಿ. ಕತ್ರಿ ಥರ ಕೊಟ್ಟಿದ್ದೀವಿ ಅಂತಂದರೆ ಅಲ್ಲೊಂದು ಇಲ್ಲೊಂದು ಈ ಥರ ಹಿಂಗೆ ಕತ್ರಿ ಥರ ಕೊಟ್ಟಿದ್ದೀವಿ. ಎಲ್ಲ ಬಿದ್ರ ಕಡ್ಡಿನೇ ಕೊಟ್ಟಿದ್ದೀವಿ. 12 ಅಡಿಗೆ ಒಂಥವ ಕತ್ರಿ ಕೊಟ್ಬಿಟ್ಟಿದ್ದೀವಿ. ತಂತಿ ಬಿಟ್ಟು ವೈರ್ ಬಿಟ್ಟು ಇದು ಮಾಡಿದ್ದೀವಿ. ತಿರುಗಾಳಿ ಬಂದು ಆಯಿಂಕಲ್ಲೆಲ್ಲ ಬಿದ್ರೂ ನಮ್ಮ ಚಪ್ರ ಅಂತ ನೋಡು ಒಂದು ಸ್ವಲ್ಪನೂ ಅಲ್ಲಿಯೂ ಕದಲಿಲ್ಲ. ಯಾವ್ಯಾವ ಟೈಮಿಗೆ ಏನೇನು ಮಾಡಬೇಕು ಅದೇ ಮಾಡಬೇಕು. ಸೊಸಿ ಬಂದು ಹೂವು ಆಗಿ ಪೀಚಾಗಂಟ ಅಷ್ಟೊಂದು ಓವರ್ ಮಾಡಬಾರ್ದು. ಯಾವ ಗಿಡ ಯಾವ ತಕ್ಕನಾಗದೆ ಆ ತಕ್ಕನಾಗ ಫುಡ್ ಕೊಡಬೇಕು. ಸಾಲ ಬಾಲ ಮಾಡಿಬಿಟ್ಟು ಎಲ್ಲ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತಂದರೆ ಅದು ವ್ಯವಸಾಯ ಅಲ್ಲ. ಗಾಳಿ ಆಡದಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಇರುತ್ತೆ. ಮಳೆ ಸಿಕ್ಕಾಪಟ್ಟೆ ಆಯ್ತು, ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ ಆಯ್ತು? ಮಳೆ ಬಂದರೆ ಇದರಲ್ಲಿ ಏನು ಇಳುವರಿ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿ ಆಗ್ತದೆ. ಮೇಯ್ನು ನಮಗೆ ಹಾರ್ವೆಸ್ಟ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಹಂಗಾಗಿ ಅದಕ್ಕಿಂತ ಇನ್ನೊಂದು ಇದಕ್ಕೇನು ಮಳೆ ಜಾಸ್ತಿ ಆದೆ ಅಂದರೆ ಬೂದು ರೋಗ ಮತ್ತು ತುಕ್ಕು ರೋಗ ಅಂತ ಬರ್ತೈತೆ. ಮಳೆ ಜಾಸ್ತಿ ಆದರೆ ಮಾತ್ರ ನಾವು ಆ ಬೂದಿ ರೋಗ ತುಕ್ಕು ರೋಗಕ್ಕೆ ನಾವು ಒಂದು ಚೂರು ಸ್ಪ್ರೇ ಮಾಡಲಿಲ್ಲ. ಯಾವುದೋ ಒಂದು ಸ್ವಲ್ಪ ಡೈಥಾನಿಯಂ 45 ಅಕ್ರೋಬೈಟು ಅಂತ ಮಾಡ್ಬೋದಾಯಿತು. ಅಕ್ರೋಬೈಟ್ ಮಾಡಲೇ ಇಲ್ಲ ನಾವು. ಡೈಥಾನಿಯಂ 45 ಬಾವಿಸ್ಟಿನು ಇಂಥವ್ರಾಗೆ ಸ್ಪ್ರೇ ಮಾಡ್ಕೊಂಬಂದ್ಬಿಟ್ಟು. ಈ ಸ್ವಲ್ಪ ತುಕ್ಕು ರೋಗ ಅಂತಂದರೆ ಅಮಿಸ್ಟಾರ್ ಮಾಡಬೇಕು, ಅಕ್ರೋಬೈಟ್ ಮಾಡಬೇಕು, ಇನ್ನು ಬೂದು ರೋಗ ಅಂತ ಬರ್ತದೆ, ಮೆರಿವನ್ ಅಂತ ಮಾಡಬೇಕು. ಅವೆಲ್ಲ ಏನು ಮಾಡಲಿಲ್ಲ ನಾವು. ಇನ್ನು ಮೇಲೆ ಏನಾದರೂ ತ್ಯಾವ ಜಾಸ್ತಿ ಆದರೆ ಬರುತ್ತೆ, ನೋಡ್ಕೊಳ್ಳೋಣ. ಅಷ್ಟೊತ್ತಿಗೆ ವಾತಾವರಣ ನೋಡ್ಕೊಂಡು ನಾವು ಇದು ಮಾಡಬೇಕು. ಒಂದ್ಸಲಿ ಮೇಲೆ ಬಂದ ಮೇಲೆ ಕೆಳಗಡೆಯಿಂದ ಏನು ಕಾಯಿ ಬರೋದಿಲ್ವಾ? ಇಲ್ಲ, ಕೆಳಗಡೆಯಿಂದ ಕಾಯಿ ಬರಲ್ಲ ಅಂತಂದರೆ ನಾವು ಗಿಡ ಚೆನ್ನಾಗಿ ಇಟ್ಕೊಂಡ್ರೆ ಕೆಳಗಡೆಯಿಂದನೂ ಬರ್ತದೆ ಅಂದ್ಕೊಂಡಿದ್ದೀವಿ. ನೋಡಿರಿ ಇದು ಇಲ್ಲಿಂದ ಕಾಯಿ ಕಿತ್ಕೊಂಡು ಹೋಗಿದ್ದೀವಿ. ತಿರ್ಗಾ ನೋಡಿರಿ ಇಲ್ಲಿ ಹೊಡೆದದೆ, ಇಲ್ಲಿ ಹೊಡೆದದೆ ನೋಡಿರಿ. ಈಗ ಇಲ್ಲೆಲ್ಲ ಹೊಡೆದದೆ ನೋಡಿರಿ. ಇಲ್ಲಿ ಪೀಚೆ ಬಂದ್ಬಿಟ್ಟದೆ ನೋಡಿ. ನೋಡಿ ಇಲ್ಲಿ ಈ ಕೆಳಗಡೆಯಿಂದ ಕಾಯಿ ಅಲ್ಲಿಗೆ ಹೋಗ್ಬಿಟ್ಟೈತೆ ನೋಡಿ. ಇಲ್ಲಿ ಪೀಚ್ ಬಂದೈತೆ. ನೋಡಿ ಇದೆಲ್ಲ ಹೊಡೆದದೆ. ಇಲ್ಲಿ ಫ್ಲವರ್ ಬಂದದೆ ನೋಡಿರಿ. ಇಲ್ಲೆಲ್ಲ ಮಗ್ಗು ಬಂದದೆ ನೋಡಿರಿ. ಇಲ್ಲಿ ಫ್ಲವರ್ ಬಂದದೆ. ಏನು ನಾವು ಬೆಳೆನ ಹೆಂಗೆ ನಾವು ಡೆವಲಪ್ಮೆಂಟ್ ಮಾಡಬೇಕು, ಯಾವ ಥರ ನೋಡ್ಕೊಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೋಡಿರಿ ಅಲ್ಲಿ ಕಾಯಿ ಬಂದ್ರೂ ಇಲ್ಲಿ ಕೆಳಗಡೆಯಿಂದ ಫುಲ್ಲು ನೋಡಿರಿ ಇಲ್ಲೇ ಫ್ಲವರ್ ಬಂದದ ನೋಡಿರಿ. ಆಗ ಅಲ್ಲೇ ಬಂದೈತೆ ನೋಡಿರಿ. ಇಲ್ಲಿ ಬಂದದೆ ನೋಡಿರಿ. ಈ ಗಿಡದಲ್ಲಿ ಇಲ್ಲಿ ಬಂದೈತೆ, ಫ್ಲವರ್ ಬಂದೈತೆ ನೋಡಿ. ಈ ಥರ ಎಲ್ಲ ಇದೆ ನೋಡಿ. ಇಲ್ಲಿ ಗಿಡ ಫುಲ್ ಹೊಡೆದ್ಬಿಟ್ಟೈತೆ ನೋಡಿ. ಅಲ್ಲಿ ಪೀಚ್ ಆಗಿದೆ. ಆಗ ಕೆಳಗಡೆ ಫುಲ್ಲು ಇಲ್ಲೇ ಪೀಚ್ ಆಗಿದೆ. ನೋಡಿರಿ ಇಲ್ಲೆಲ್ಲ ಪೀಚ್ ಆಗಿದೆ. ಈ ಥರ ಇದೆ. ಮೇಯ್ನು ಏನಾಗುತ್ತೆ ಗೊತ್ತಾ, ಕೆಲವ್ರು ಎಲ್ಲರೂ 4 ಅಡಿಗೆ ಹಾಕ್ತಾರೆ. 4 ಅಡಿಗೆ ಬೀನ್ಸ್ ಹಾಕೋದು ತಪ್ಪು. ಆಮೇಲೆ 3 ಅಡಿಗೆ ಹಾಕ್ತಾರೆ, ಅದು ತಪ್ಪು. ಇದು 11 ಅಡಿ ಐತೆ. ನಮ್ಮದು ಸಾಲಿಂದ ಸಾಲಿಗೆ 11 ಅಡಿ ಇದೆ. ಅದರಲ್ಲಿ ನಾವು ಬ್ಯಾಸಿಗೆ ಅಂದ್ಬಿಟ್ಟು ಸ್ವಲ್ಪ ಜಿಗ್ಜಾಗ್ ಮಾಡಿದ್ದೀವಿ. ಒಂದೇ ಸಾಲು ಮಾಡಬೇಕು. ಇನ್ನೊಂದು ನೆಕ್ಸ್ಟು 4 ಎಕರೆ ಮಾಡಿದ್ದೀವಿ. 8 ಅಡಿಗೆ ಮಾಡಿದ್ದೀವಿ. ಒಂದೇ ಸಾಲು ಮಾಡಿದ್ದೀವಿ. ಆದಷ್ಟು ಆರೋಗ್ಯವಾಗಿರಬೇಕು, ಇಳುವರಿ ಬರಬೇಕು ಅಂದ್ಬಿಟ್ಟು ಕೆಲವರು ಏನು ಮಾಡ್ತಾರೆ ಅಂತ ಇದು ಮಾಡಿ ಅದು ಸಾಲು 3 ಅಡಿಗೆ ಹಾಕಿಬಿಡ್ತಾರೆ. ತಪ್ಪು. ನಾವು ಸ್ವಲ್ಪ ದೂರ ಡಿಸ್ಟೆನ್ಸ್ ಕೊಟ್ಟಷ್ಟು ಅಲ್ಲೇ ಬ್ರಾಂಚಸ್ಸು ಸುಮಾರು ಹೊಡಿತೈತೆ.
ಆ ಒಡೆದಿದ್ದೆಲ್ಲ ಹೂವು ಕಾಯಿ ಆಗುತ್ತೆ, ಅಲ್ಲೇ ಬರುತ್ತೆ. ಆಮೇಲೆ ಅದಕ್ಕೂ ನಾವು ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿದ್ರೆ ಅದರಲ್ಲೇ ಆರೋಗ್ಯವಾಗಿರ್ತೈತೆ. ಇವಾಗ ಹತ್ತಲಿಂದ ಕೀಳ್ತಾ ಇದ್ದಾರೆ. ಇವತ್ತು ಆ ಲೈನ್ ಒಂದು ಅರ್ಧ ಮುಕ್ಕಾಲು ಎಕರೆ ಕೀಳ್ತಾರೆ, ಲೇಬರ್ ಬಂದಿದ್ದಾರೆ. ನೆನ್ನೆ ಮೊನ್ನೆ ಮಳೆ ಬಂತು, ಸ್ವಲ್ಪ ಒಂದು ದಿವಸ ಲೇಟ್ ಆಯಿತು. ಇನ್ನು ನಾಳೆ ಇದನ್ನ ಕೀಳ್ತೀವಿ. ಆ ಥರ ಕೀಳ್ತೀವಿ. 4 ದಿವಸ ಇಲ್ಲ 5 ದಿವಸ ಅಷ್ಟೇ. ಅದ್ರ ಮೇಲೆ ನಾವು ಕಾಯಿ ಬಿಟ್ಟರೆ ನಮಗೆ ವೇಸ್ಟು, ಗಿಡ ಡೆವಲಪ್ ಆಗೋಲ್ಲ. 1 ಎಕರೆಗೆ ಎಷ್ಟು ಜನ ಆಳುಗಳು ಬೇಕು ಸರ್ ಇದು ಕಾಯಿ ಕೀಳೋಕ್ಕೆ? ಸರ್ ಚೆನ್ನಾಗೆ ಅನುಭವ ಬಂದರೆ 1 ಎಕರೆಗೆ ಒಂದು 15 ಜನ ಲೇಬರ್ ಬೇಕು. 15 ಜನ ಒಂದು ದಿವಸಕ್ಕೆ ಹಾರ್ವೆಸ್ಟ್ ಮಾಡ್ತಾರೆ. 15 ಜನ ಹಾರ್ವೆಸ್ಟ್ ಮಾಡ್ತಾರೆ. ಇವತ್ತು ನಾವು ಒಂದು ದಿವಸ ಲೇಬರ್ ಕರ್ಕೊಂಬಂದು ಇನ್ನೊಂದು ದಿವಸ ಇನ್ನೊಬ್ಬರನ್ನ ಕರ್ಕೊಂಬಂದ್ರೆ ಅವ್ರು ಕೀಳಲ್ಲ. ನಾವು ಕಂಟಿನ್ಯೂಯಸ್ ಕರ್ಕೊಂಬಂದು ತೋರಿಸಿ ಎಲ್ಲ ಇದು ಮಾಡಿದ್ರೆ ಅವರೇನೇ ಅಭ್ಯಾಸ ಆಗಿರ್ತಾರಲ್ಲ, ಯಾವ ಕಾಯಿ ಕೀಳಬೇಕು, ಹೆಂಗೆ ಕೀಳಬೇಕು, ಅವ್ರು ತಾನಾಗಿ ಬರ್ತದೆ. ನಾವು ಅವ್ರ ಹತ್ರ ಇಲ್ದೇ ಇದ್ರೂ ಕಿತ್ಕೊಂಬರ್ತಾರೆ. ಬೇರೆಯವ್ರನ್ನ ಕರ್ಕೊಂಬಂದ್ರೆ 15 ಜನ ಅಲ್ಲ 20 ಜನ ಕರ್ಕೊಂಬಂದ್ರು ಒಂದೊಂದೇ ಇಟ್ಕೊಂಡು ಅಲ್ಲೇ ಇರ್ತಾರೆ. ಆ ಥರ. ಸರ್ ಈಗ 3.5 ಎಕರೆ ಒಂದೇ ಸಲ ಇಳುವರಿ ಬರ್ತಾ ಇದೆ. 3.5 ಎಕರೆ ಕಂಟಿನ್ಯೂಯಸ್ ಆಗಿ ನಾವು 5ನೇ ತಾರೀಕಿಂದ ಹಂಗೆ ಹಾರ್ವೆಸ್ಟ್ ಮಾಡ್ತಾ ಇದ್ವಿ. ಈ ಒಟ್ಟು 3.5 ಎಕರೆಯಲ್ಲಿ ಇಲ್ಲಿವರೆಗೂ ಎಷ್ಟು ಇಳುವರಿ ಬಂದಿದೆ ಸರ್? ಈಗ ಒಂದು 10-11 ಟನ್ ಇರ್ಬೋದು. ಸರಿ, ಇಷ್ಟು ಬಂದಿದೆ. ಯಾಕೆಂದರೆ ಆವಾಗ ಸ್ಟಾರ್ಟಿಂಗು ಫ್ಲವರ್ ಕಡಿಮೆ ಇತ್ತು ಟೆಂಪ್ರೇಚರ್ಗೆ. ಈಗ ಜಾಸ್ತಿ ಇದೆ. ಇನ್ನು ಮೇಲೆ ನೋಡೋಣ. ಸರ್ ಇನ್ನೂ ಸುಮಾರು ಒಂದು 20-30 ದಿನ. ಇಲ್ಲ 20 ದಿವಸ ಅಲ್ಲ. ಇವಾಗ ಬ್ರಾಂಚಸ್ ಇಲ್ಲಿ ಬಂದಿದೆಯಲ್ಲ, ಇದೆಲ್ಲ ಏನಾದರೂ ಚೆನ್ನಾಗಿ ಬಂದುಬಿಟ್ರೆ ಈ ಬೆಳೆ ಪಾಲ್ಗುಣಿ ಈ ಥರ ಬ್ರಾಂಚಸ್ ಬರಲ್ಲ. ಈ ಒಂದು ವೈಟ್ ಬೀನ್ಸು ಇದೊಂದು ಬ್ರಾಂಚಸ್ ಚೆನ್ನಾಗಿ ಬರ್ತಾ ಇದೆ ನೋಡಿ, ಇಲ್ಲೆಲ್ಲ ಬಂದುಬಿಟ್ಟಿದೆ. ಇದೇನಾದರೂ ಚೆನ್ನಾಗಿ ಬಂದರೆ ಒಂದು ಸ್ವಲ್ಪ ಚೋಟ ತುಂಡ ಬರ್ಬೋದು, ಒಂದು 2 ಇಂಚು. ಅದೇನಾನು ಬಂದುಬಿಟ್ರೆ ಇನ್ನೂ ಒಂದು ತಿಂಗಳಿರ್ತದೆ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನೂ ಏನಾದರೂ ನಾವು ಡ್ರಿಪ್ ಲಾಗೋಡು ಏನೂ ಕೊಟ್ಟಿಲ್ಲ. ಮೊದಲು ಹಾಕಿದ್ದೇನೆ, ಅದರಲ್ಲೇ ಡೆವಲಪ್ಮೆಂಟ್ ಮಾಡ್ತಾಯಿದ್ವಿ. ನೋಡಿರಿ, ಮೊನ್ನೆ ಸ್ವಲ್ಪ ಮಳೆ ಅಂತೂ ಸ್ವಲ್ಪ ಕಡಿಮೆ ಕಿತ್ವಿ. 1 ಟನ್ನು ಇಲ್ಲ 2 ಟನ್ನು ಇಲ್ಲ 1.5 ಟನ್ನು ಇಲ್ಲ ಒಂದು 700 kg 800 kg ಲೇಬರ್ ಮೇಲೆ ಡಿಪೆಂಡು. ಕಡಿಮೆ ಆವ್ರೇಜ್ ಅಂದರೆ 1 ಟನ್ನು. ಸೊ ಇಲ್ಲಿ ನೀವು ಚಪ್ರ ಆಯಿತು ಅದೆಲ್ಲ ಮಾಡಿದ್ದೀರಾ? ಹೌದು. ಇನ್ನೊಂದು ಪ್ಲಾಟ್ ಯಾವ ಥರ ಮಾಡಿದ್ದೀರಾ? ಕಡ್ಡಿ ಕಟ್ಟೆ ಮಾಡಿರೋದು. ಬನ್ನಿ ಸರ್. 1.5 ಎಕರೆ ನಾವು ಚಪ್ರ ಆಯಿತು ಮಾಡಿದ್ದೀವಿ. 2 ಎಕರೆ ಕಡ್ಡಿ ಕಟ್ಟೆ ಮಾಡಿದ್ದೀವಿ. ನೆಕ್ಸ್ಟ್ 4 ಎಕರೆ ಬರೀ ಕಡ್ಡಿ ಕಟ್ಟೆ ಮಾಡಿದ್ದೀವಿ. ಎಲ್ಲ ಕತ್ರಿ ಕಡ್ಡಿ ಹಾಕಿ ಕಡ್ಡಿ ಕಟ್ಟೆ ಮಾಡಿದ್ದೀವಿ. ಅದು ಈಗ ಆಲ್ರೆಡಿ 1 ತಿಂಗಳಾಗಿದೆ. ಚೆನ್ನಾಗಿದೆ. ಎಲ್ಲ ವೈರಿಗೆ ಬಂದ್ಬಿಟ್ಟೈತೆ. ಸೊ ಇಲ್ಲಿ ಕಡ್ಡಿ ಕಟ್ಟಿ. ಹೌದು. ಇದು ಒಟ್ಟು ಎಷ್ಟು ಎಕರೆ? ಇದು 2 ಎಕರೆ ಇದೆ. ಕಡ್ಡಿ ಕಟ್ಟೆ ಮಾಡಿದ್ದೀವಿ. ಕಡ್ಡಿ ಅಂದರೆ ಇದು 8 ಅಡಿ 9 ಅಡಿಗೆ ಸಾಲು ಮಾಡಿರೋದು. ಯಾಕೆ ಮಾಡಿದ್ದೀವಿ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಇದ್ದರೆ ಚೆನ್ನಾಗಿ ಆರೋಗ್ಯವಾಗಿ ಬರಲಿ ಅಂತ. ಆದ್ರೂ ಫುಲ್ಲು ಡೆವಲಪ್ ಆಗಿಬಿಟ್ಟೈತೆ. ಇದರಲ್ಲಿ ನಾವು ಇನ್ನೂ ತಪ್ಪು ಮಾಡಿಬಿಟ್ಟು ಇನ್ನೊಂದು ಅದು 11 ಅಡಿಗೆ ಹಾಕ್ಬೇಕಾಯ್ತು ಚಪ್ಪರದ ಥರನೇ ಅಂತ ಅಂದ್ಕೊಂಡ್ವಿ. 2 ಅಡಿ ಕಡಿಮೆ ಹಾಕಿರೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಒದಗಾಗೋಗ್ಬಿಡ್ತು. ಆದ್ರೂ ಇನ್ನೂ ಗ್ರೋತು ಚೆನ್ನಾಗಿ ಹೋಗ್ತಾಯಿದೆ. ಫುಲ್ಲು ಸಿಕ್ಕಾಪಟ್ಟೆ ಹೋಗ್ತಾಯಿದೆ. ಪೀಚು ಚೆನ್ನಾಗಿದೆ, ಹೂವು ಚೆನ್ನಾಗಿದೆ. ಸೇಮ್ ಅದು ಇದು ಒಂದೇ ದಿವಸನೇ ನಾಟಿ ಮಾಡಿದ್ದು. ಚಪ್ರ ಇದು ಕಡ್ಡಿ ಯಾವ ಥರ ಮಾಡಬೇಕು ಅಂತಂದರೆ ಒಂದೊಂದೇ ಕಡ್ಡಿ ಹಾಕಿ ಮಾಡಿದ್ರೆ ಬೀನ್ಸ್ಗೆ ಆಗಲಿ, ಹೀರೆಗಿಡಕ್ಕೆ ಆಗಲಿ, ಸೊರೆಗಿಡಕ್ಕೆ ಆಗಲಿ, ಆಗಲಗಿಡಕ್ಕೆ ಆಗಲಿ ಅದು ಚೆನ್ನಾಗಿ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇರಲ್ಲ. ನಾವು ಕತ್ರಿ ಥರ ಕೊಟ್ಟಿದ್ದೀವಿ ಅಂತಂದರೆ ನೋಡಿರಿ, ಇತ್ತೊಂದು ಹತ್ತೊಂದು ನೋಡಿರಿ, ಅಲ್ಲೊಂದು ಇಲ್ಲೊಂದು ಈ ಥರ ಹಿಂಗೆ ಕತ್ರಿ ಥರ ಕೊಟ್ಟಿದ್ದೀವಿ. ಎಲ್ಲ ಬಿದಿರು ಕಡ್ಡಿನೇ ಕೊಟ್ಟಿದ್ದೀವಿ. ಒಂದು 10 ಅಡಿಗೆ ಒಂದು 10 ಅಡಿಗೆ ಒಂದು ತವ, 10 ಅಡಿಗೆ 12 ಅಡಿಗೆ ಒಂದು ತವ ಕತ್ರಿ ಕೊಟ್ಬಿಟ್ಟಿದ್ದೀವಿ. ಅದರ ಮೇಲೆ ತಂತಿ ಬಿಟ್ಟು ವೈರ್ ಬಿಟ್ಟು ಇದು ಮಾಡಿದ್ದೀವಿ. ಹಂಗಾಗಿ ಗಾಳಿ ಮಳೆ ಈ ಒಂದು ಬಿರುಗಾಳಿ ಬಂದು ಆಯಿಂಕಲ್ಲೆಲ್ಲ ಬಿದ್ದರೂ ನಮ್ಮ ಚಪ್ರ ಅಂತ ನೋಡು ಒಂದು ಸ್ವಲ್ಪನೂ ಅಲ್ಲಿಯೂ ಕದಲಿಲ್ಲ. ಆ ಥರ ಇದೆ. ಇದು ಬಂದ್ಬಿಟ್ಟು 6 ಅಡಿ? ಇಲ್ಲ 8 ಅಡಿ ಇದೆ. 8 ಅಡಿ ಇದೆ. 8 ಅಡಿ ಇದೆ. 8 ಅಡಿ ಒಳಗೂ ಸ್ವಲ್ಪ ಜಿಗ್ಜಾಗ್ ಅಂತ ಮಾಡಿದ್ವಿ. ಏನು ಬೇಸಿಗೆ ಗಿಡ ಸರಿಯಾಗಿ ಬರಲ್ಲ ಅಂದ್ಬಿಟ್ಟು ಓವರ ಬಂದ್ಬಿಡ್ತು. ಹಂಗಾಗಿ ಇನ್ನು ಅದನ್ನ ಕೀಳೋಕೆ ಹೋಗಲ್ಲ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ವಿ. ಅದರಲ್ಲೂ ಇಳುವರಿ ಚೆನ್ನಾಗಿ ಬರ್ತಾಯಿದೆ.
ಈ ಥರ ಹಿಂಗೆ ಎಲ್ಲ ಯಾಕೆ ಮಾಡಿದ್ದೀವಿ ಅಂದರೆ ಇದೇ ಕಡ್ಡಿ ಒಳಗೆ ಇನ್ನು ನೆಕ್ಸ್ಟು ನಾವೇ ಬೇರೆ ಬೆಳೆನೂ ಇದೇ ಥರ ಆಲ್ಟ್ರೇಷನ್ ಮಾಡ್ತೀವಿ. ಇನ್ನೇನು ಭೂಮಿ ಉಳಲ್ಲ. ಈ ಬೆಳೆ ಆದಮೇಲೆ ತೆಗೆದುಬಿಟ್ಟು ಅದಕ್ಕೆ ಬೇರೆ ಯಾವುದಾದ್ರೂ ಚಪ್ಪರದ ಥರದ್ದೇ ಆಲ್ಟ್ರೇಷನ್ ಮಾಡ್ತಾಯಿದ್ದೀವಿ. ಅದಕ್ಕೆ ಒಳ್ಳೆ ಫುಡ್ ಹಾಕಿಬಿಟ್ಟಿದ್ದೀವಿ. ಇನ್ನು 6 ತಿಂಗಳಾದ್ರೂ ಅದರಲ್ಲಿ ಫುಡ್ ಹಂಗೆ ಇರಬೇಕು. ಇದು ತಗೊಂಡ್ರೂ ಇನ್ನೂ ಮಿಗಬೇಕು ಆ ಥರದ್ದು ಫುಡ್ ಹಾಕಿದ್ದೀವಿ. ಸುಮಾರು ಒಂದು 5-6 ಲಕ್ಷ ರೂಪಾಯಿ ನಾವು ಕೊಟ್ಟಿಗೆ ಗೊಬ್ಬರ, ಹಿಂಡಿ, ಲಾಗೋಡು, ಫರ್ಟಿಲೈಸರ್ ಎಲ್ಲ ಹಾಕಿಬಿಟ್ಟಿದ್ದೀವಿ. ಆ ಥರ ಮಾಡಿ ನಾವು ಅದಕ್ಕೋಸ್ಕರನೇ ಈ ಬೀನ್ಸ್ ಇಷ್ಟೊಂದು ಚೆನ್ನಾಗಿ ಬರ್ತಾ ಇರೋದು. ಎಲ್ಲರೂ ಕೆಲವರು ಏನ್ಕ್ರಿ ಅಷ್ಟೊಂದು ಹಾಕಿದ್ರ ಅಂತಂದರು. ನಮಗೆ ಏನೋ ಭೂಮಿ ಮೇಲೆ ಒಂದು ಸ್ವಲ್ಪ ಕೆಡಿಸ್ಬಾರ್ದು ಅಂದ್ಬಿಟ್ಟು ಏನೋ ಬೆಳೆ ಮಾಡಿರೂ ಫುಡ್ ಹಾಕಿ ಬೆಳೆ ಬೆಳಿಬೇಕು. ಬರೀ ಲಾಗೋಡ್ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಅಲ್ಲಿಗೆ ಇಲ್ಲಿಗೆ ಇಳುವರಿಯಲ್ಲಿ ಏನಾದರೂ ಜಾಸ್ತಿ? ಇಲ್ಲ ಎಲ್ಲ ಒಂದೇ. ಏನಾಗ್ತದೆ ಅಂತಂದರೆ ನಾವು ಈ ಕಡ್ಡಿಗೂ ಅದಕ್ಕೂ ಏನು ಅಂತಂದರೆ ಸ್ವಲ್ಪ ಇದು ಡಿಸ್ಟೆನ್ಸ್ ಕಡಿಮೆ ಮಾಡಿದ್ವಿ, ಸರಿಯಾಗಿ ಬರಲ್ಲ ಅಂದ್ಬಿಟ್ಟು ಅದಕ್ಕಿಂತ ಜಾಸ್ತಿ ಬಂದ್ಬಿಡ್ತು. ಇಳುವರಿನೂ ಸೇಮ್ ಒಂದೇ ಥರ ಬರ್ತದೆ. 11 ಅಡಿ ಮಾಡಿಕೊಂಡು ಇದು 11 ಅಡಿ ಮಾಡಬೇಕಾಯ್ತು. ಯಾಕೆಂದರೆ ಇಷ್ಟು ಸೊಪ್ಪಾಗ್ಬಿಟ್ರೆ ಕಾಯಿ ಕಡಿಮೆ ಬರುತ್ತೆ. ಇದಕ್ಕೂ ಗಾಳಿ ಆಡಬೇಕು. ಸೇಮ್ ನಮಗೆ ನಮ್ಮ ಮನುಷ್ಯರಿಗೆ ಎಷ್ಟು ಆರೋಗ್ಯನೋ ಗಿಡಗಳಿಗೆ ಒಂದು ಸಸಿಗಳಿಗೆ ಅಷ್ಟೇ ಯಾವುದೇ ಇವಾಗ ಗಾಳಿ ಆಗಲಿ ನೀರಾಗಲಿ ಏನೇ ಫುಡ್ ಆಗಲಿ ಅಷ್ಟೇ ಆರೋಗ್ಯ. ನಮಗೆ ಗೊತ್ತಿಲ್ಲದ ಏನೋ ಜಾಸ್ತಿ ಹತ್ತತ್ರ ಮಾಡಿಬಿಟ್ರೆ ವಿಪರೀತ ಬೆಳೆದ್ಬಿಡ್ತದೆ, ಬಂದ್ಬಿಡ್ತದೆ, ಇಳುವರಿ ಬಂದ್ಬಿಡ್ತದೆ. ಇಲ್ಲ ಬರೀ ಲಾಗೋಡ್ ಹಾಕಿಬಿಟ್ರೆ ಬಂದ್ಬಿಡ್ತದೆ. ಅವೆಲ್ಲ ಸುಳ್ಳು. ಯಾವ್ಯಾವ ಟೈಮಿಗೆ ಏನೇನು ಮಾಡಬೇಕು ಅದೇ ಮಾಡಬೇಕು. ಸಸಿ ಬಂದು ಹೂವು ಆಗಿ ಪೀಚಾಗ ಗಂಟ ಅಷ್ಟೊಂದು ಓವರ್ ಮಾಡಬಾರ್ದು. ಪೀಚ್ ಆದಮೇಲೆ ಅದಕ್ಕೆ ಏನು ಅದು ಯಾವ ಗಿಡ ಯಾವ ತಕ್ಕನಾಗದೆ ಆ ತಕ್ಕನಾಗ ಫುಡ್ ಕೊಡಬೇಕು. ಆ ಥರ ಎಲ್ಲ ಮಾಡಿದ್ರೇ ವ್ಯವಸಾಯ. ಇಲ್ಲದೇ ಇದ್ದರೆ ಸುಮ್ಮನೆ ನಮಗೆ ಇದು ಲಾಸ್ ಆಗ್ತದೆ. ಆಮೇಲೆ ಕ್ವಾಲಿಟಿ ತರಲಿಲ್ಲ ಅಂದರೆ ಮಾರ್ಕೆಟ್ ಹೋಗಲ್ಲ. ಆಮೇಲೆ ಇಳುವರಿ ಬರಲಿಲ್ಲ ಅಂದರೆ, ಪ್ರೊಡಕ್ಷನ್ ಬರಲಿಲ್ಲ ಅಂತಂದರೆ ಏನಪ್ಪ ಇದು ಇಷ್ಟೊಂದು ಮಾಡಿ ಕೈ ಕಚ್ಕೊಂತು ಅಂದಂಗೆ ಆಗ್ತದೆ. ಹಂಗಾಗಿ ವ್ಯವಸಾಯ ನೋಡ್ಕೊಂಡು ಮಾಡಬೇಕು. ಏನು ಜಾಸ್ತಿ ಯಾವುದಕ್ಕೆ ಯಾವ ಟೈಮಲ್ಲಿ ಗೊಬ್ಬರ ಹಾಕಬೇಕು, ಯಾವ ಟೈಮಲ್ಲಿ ಔಷಧಿ ಹೊಡಿಬೇಕು, ಯಾವ ಟೈಮಲ್ಲಿ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾಡಬೇಕು. ನಾವು ಏನೋ ಮಾಡಿ ಸಾಲ ಬಾಲ ಮಾಡಿಬಿಟ್ಟು ಎಲ್ಲ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತಂದರೆ ಅದು ವ್ಯವಸಾಯ ಅಲ್ಲ. ನೋಡ್ಕೊಂಡು ವಾತಾವರಣ ನೋಡ್ಕೊಬೇಕು. ಆಮೇಲೆ ಸಸಿ ಆರೋಗ್ಯವಾಗಿರೋದು ನೋಡ್ಕೊಬೇಕು. ಗಿಡ ಹೆಂಗೆ ಬೆಳೀತದೆ ಅಂತ ನೋಡ್ಕೊಬೇಕು. ಆಮೇಲೆ ಆ ಒಂದು ರೀತಿ ನೀತಿ ಮೇಲೆ ನಾವು ಖರ್ಚು ಮಾಡಬೇಕು. ಸೊ ಇಲ್ಲಿ ಜಿಗ್ಜಾಗ್ ಅಂತ ಹೇಳೋದಲ್ಲ, ಜಿಗ್ಜಾಗ್ ಎಷ್ಟಡಿ ಹೆಂಗೆ ಮಾಡಿ? 4 ಅಡಿ. ಇದು 4 ಅಡಿದು ಮಲ್ಚಿಂಗ್ ಪೇಪರು. 4 ಅಡಿ ಮಲ್ಚಿಂಗ್ ಪೇಪರಲ್ಲಿ ಹಿಂಗೊಂದೂವರೆ ಅಡಿ, ಹಿಂಗೊಂದು ಅಡಿ ಓಲಿರೋದೇ ಮಲ್ಚಿಂಗ್ ಪೇಪರ್ ಬರುತ್ತೆ. ಅದು ಹಾಕಿಬಿಟ್ಟು ಜಿಗ್ಜಾಗಲ್ಲಿ ಮಾಡಿ ಒಂದು ಸೊಸಿ ಹಿಂಗೆ ಕೊಡ್ತೀವಿ, ಇನ್ನೊಂದು ಸೊಸಿ ಹಿಂಗೆ ಕೊಡ್ತೀವಿ. ಅಂದರೆ ಒಂದು ದಾರ ಹಿಂಗೆ ಬಿಡ್ತೀವಿ ಮೇಲೆ ತಂತಿಗೆ, ಇನ್ನೊಂದು ದಾರ ಹಿಂಗೆ ಬಿಡ್ತೀವಿ. ಅದೇನು ಆವಾಗ ಸೇಮ್ 4 ಅಡಿಗೆ ಹೋಗುತ್ತೆ. ಆ ಒಂದು 4 ಅಡಿಗೆ ಹೋದಾಗ ಫುಲ್ಲು ಕವರ್ ಆಗುತ್ತೆ. 8-9 ಅಡಿನೂ ಕವರ್ ಆಗುತ್ತೆ. ಗಾಳಿ ಆಡ್ತದೆ. ಮಧ್ಯೆ 2 ಅಡಿ ಫುಲ್ಲು 2-2.5 ಅಡಿ ಗ್ಯಾಪ್ ಇರ್ತದೆ. ಮೇಯ್ನು ಗಾಳಿ ಆಡಬೇಕು. ಏನೇ ಒಂದು ಬೆಳೆಗೆ ನಾವು ಗಾಳಿ ಆಡದಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಇರುತ್ತೆ. ಮಧ್ಯ ಒಂದು ದಾರ ಎಳೆದಿದ್ದೀವಿ. ಇದ್ರ ಮಧ್ಯ ಈಗ ಇಲ್ಲಿಂದ ಇಲ್ಲಿಗೆ ಒಂದು ದಾರಗಳು ಮಾಡಿಬಿಟ್ಟು ಮಧ್ಯ ದಾರ ಯಾಕೆ ಎಳೆದಿದ್ದೀವಿ ಅಂದರೆ ನಾವು ಓಡಾಡೋಕ್ಕೆ, ಚೀಲ ಎತ್ಕೊಂಡು ಹೋಗೋಕ್ಕೆ, ಆಮೇಲೆ ಮೇಲೆ ಇದೆಲ್ಲ ಹಿಡ್ಕೊಂಡು ಹಿಂಗೆ ಮ್ಯಾಕ್ ಹೋಗೋಕ್ಕೆ, ಹಿಂಗಾಗಿ ಮಧ್ಯ ಒಂದು ದಾರ ಎಳೆದಿದ್ವಿ. ಅದೂ ಸ್ವಲ್ಪ ಡೌನ್ ಆಯಿತು. ಏನು ತೂಕಕ್ಕೆ ಡೌನ್ ಆಗಿದೆ ಅಷ್ಟೇ, ಬೇರೆ ಇನ್ನೇನು ಆಗಿಲ್ಲ. ನಿಮ್ಮ ಅನುಭವದಲ್ಲಿ ಬೀನ್ಸ್ ಮಾರ್ಕೆಟೆಲ್ಲ ಯಾವ ಥರ ಇದೆ ಸರ್? ಯಾವ ತಿಂಗಳಲ್ಲಿ ಸಸಿ ನೆಟ್ಟರೆ ಉತ್ತಮ, ಯಾವ ತಿಂಗಳಲ್ಲಿ ಇಳುವರಿ ಜಾಸ್ತಿ ಬರುತ್ತೆ, ಆಮೇಲೆ ರೇಟ್ ಜಾಸ್ತಿ ಬರುತ್ತೆ? ನೋಡಿ ಸರ್, ಯಾವುದು ಬೀನ್ಸೇ ಅಲ್ಲ, ಎಲ್ಲ ತರಕಾರಿಗಳೂ ಇವನ್ನು ಮುಲ್ಲಂಗಿಯಿಂದ, ಕೊತ್ತಂಬರಿ ಸೊಪ್ಪಿಂದ, ಸೊಪ್ಪುಗಳಿಂದ ಹಿಡಿದು ತರಕಾರಿಗಳು ಈ ವರ್ಷ ಯಾವ್ದು ರೇಟ್ ಬರುತ್ತೆ ಆ ರೇಟು ಬರದ ಮಡಿಗೆ ನೆಕ್ಸ್ಟ್ ವರ್ಷ ನಾನು ಅದಕ್ಕಿಂತ ಚೆನ್ನಾಗಿ ಬೆಳಿಬೇಕು ಅಂತ ರೈತ ಮಾಡ್ತಾರೆ. ನಾನು ಅಷ್ಟೇ. ಈ ವರ್ಷ ನಾನು ಇದರಲ್ಲಿ ರೇಟ್ ಬಂತು, ಅದಕ್ಕಿಂತ ಚೆನ್ನಾಗಿ ಬೆಳಿಬೇಕು ಅಂತ ಮಾಡ್ತೀವಿ. ಆವಾಗ ಏನಾಗುತ್ತೆ, ಅದೇ ಬೆಳೆ ಮೇಲೆ ಎಲ್ಲ ರೈತರು ಹೋದಾಗ ರೇಟು ಬಿದ್ದೋಗುತ್ತೆ. ವಾತಾವರಣ ಹೆಚ್ಚು ಕಡಿಮೆ ಆಗಿ, ಹವಾಗುಣ ಹೆಚ್ಚು ಕಡಿಮೆ ಆದಾಗ ಮಾತ್ರ ರೇಟ್ ಬರ್ಬೋದು ವಿನಃ ಇಲ್ಲದ ಇದ್ದರೆ ನೋಡಿ, ಇವತ್ತು ಬಾಳೆಹಣ್ಣು ಸಹ ವರಮಹಾಲಕ್ಷ್ಮಿಗೆ ನಾವು ಒಳ್ಳೆ ರೇಟ್ ಬರ್ತದೆ ಅಂತ ರೈತರು ಹಾಕ್ತಾರೆ.
ಅವಾಗೇನಾಗುತ್ತೆ ರೇಟ್ ಬಿದ್ದೇ ಹೋಗುತ್ತೆ. ಮಾವಿನ ಹಣ್ಣಿನ ಟೈಮಲ್ಲಿ ಬೇರೆ ಕೆಲವು ಹಣ್ಣುಗಳು ಪಪ್ಪಾಯಿ ಇಲ್ಲ ಸೀಬೆ ಇಲ್ಲ ದ್ರಾಕ್ಷಿ ಇಂಥವು ಏನು ಮಾಡ್ತಾ ಮಾವಿನ ಹಣ್ಣು ಬಂದಾಗ ಯಾವ ಕಾರಣಕ್ಕೂ ರೇಟ್ ಬರಲ್ಲ. ಅವೆಲ್ಲ ನೋಡ್ಕೊಂಡು ನಾವು ಬೆಳೆ ಇಕ್ಕಬೇಕು. ವಾತಾವರಣನೇ ಇಂಪಾರ್ಟೆಂಟೇ ಹೊರತು ನಾವು ಮನುಷ್ಯರು ಏನು ಮಾಡಿರೂ ಸಕ್ಸಸ್ ಆಗಲ್ಲ. ಹವಾಗುಣ ಹೆಚ್ಚು ಕಡಿಮೆ ಆದ ನೋಡಿ ಮಳೆ ಬಂತು ಆಮೇಲೆ ಪಾರ್ಸಲ್ ಹೋಗಬೇಕು. ಈಗ ನಮ್ಮ ಕರ್ನಾಟಕದಾಗೆ ವಾತಾವರಣ ಚೆನ್ನಾಗಿ ಇದ್ದು ಇದು ಬೆಳೆದ್ರೂ ಬೇರೆ ಕಡೆ ಮಳೆ ಬಿದ್ದು ಇನ್ನೊಂದು ಹೆಚ್ಚು ಕಡಿಮೆ ಆಗಿ ಇದು ಮಾಡಿದಾಗ ಪಾರ್ಸಲ್ ಹೋದರೆ ರೇಟ್ಗಳು ಬರುತ್ತೆ. ಹಂಗಾಗಿ ಈ ವರ್ಷ ಇಂಥ ಬೆಳೆ ಇಕ್ಕದಾಗ ಅದೇ ಬೆಳೆ ಅಂತಲೇ ಏನಿಲ್ಲ, ನೀನು ಯಾವುದೇ ಬೆಳೆ ಮಾಡು ಸ್ವಲ್ಪ ಇಂಟ್ರೆಸ್ಟ್ ಮಾಡು, ದ್ರೋಹ ಬಗೆಬೇಡ್ದು. ಬೆಳಿಗ್ಗೆ ಸಾಯಂಕಾಲ ಬೆಳೆನ ನೋಡಬೇಕು, ಅದು ಯಾವ ಮಟ್ಟದಲ್ಲಿ ಹೋಗುತ್ತೆ ಅಂತ, ಎಷ್ಟು ನೀರು ಬಿಡಬೇಕು ಅಂತ ನೋಡಬೇಕು. ನೀರದೆ ಅಂತ ಪೂರ್ತಿ ಬಿಟ್ರೂ ಏನು ಪ್ರಯೋಜನ ಇಲ್ಲ. ಯಾವ ಸೊಸಿಗೆ ಎಷ್ಟು ನೀರು ಬಿಡಬೇಕು, ಕಾಯಿ ಬಂದ ಮೇಲೆ ಎಷ್ಟು ನೀರು ಬಿಡಬೇಕು, ಆ ಥರ ನೋಡ್ಕೊಂಡು ಮಾತ್ರ ನೀರು ಬಿಟ್ರೇ ಬೆಳೆ ಚೆನ್ನಾಗಿ ಬರೋದು. ಆಮೇಲೆ ಅದಕ್ಕೇನು ತ್ರಿಪ್ಸು ಮೈಟ್ಸು ಬಿದ್ದದ ಇಲ್ಲ ವೈರಸ್ ಬಂದದ ಇದೆಲ್ಲ ನೋಡಿದ್ರೇ, ಬರೀ ನಾವೇನೋ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತಂದ್ರೂ ಆಗಲ್ಲ. ಎಲ್ಲ ತರಕಾರಿಗಳೂ ಹಂಗೇ. ಇದಕ್ಕೆ ನೀರೇನಾದರೂ ಜಾಸ್ತಿ ಬೇಕಾಗುತ್ತೆ ಸರ್? ಇದಕ್ಕೆ ಕಾಯಿ ಬಂದಮೇಲೆ ಬರೀ ನೀರು ಅಂತಂದರೆ 3 ದಿವಸಕ್ಕೆ 2 ದಿವಸಕ್ಕೆ ನೀರು ಬಿಡಬೇಕು. ಅದ್ರ ಟೆಂಪ್ರೇಚರ್ ನೋಡ್ಕೊಂಡು ನೀರು ಬಿಡಬೇಕು. ಇವತ್ತು 1 ವಾರ ಆಗಿದೆ, 10 ದಿವಸ ಆಗಿದೆ, ನಾವು ನೀರೇ ಬಿಟ್ಟಿಲ್ಲ. ಯಾಕೆಂದರೆ ತ್ಯಾವ ಹಂಗಿದೆ. ನಾವು ಅದು ನೀರು ಬಿಟ್ಬಿಟ್ಟು ನೀರು ಏನಪ್ಪ 3 ದಿವಸಕ್ಕೆ 4 ದಿವಸಕ್ಕೆ ನೀರು ಬಿಡಬೇಕು ಅಂತ ಯಾರೋ ಈ ಯೂಟ್ಯೂಬಲ್ಲಿ ನಾವು ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ನೀರು ಬಿಡ್ತಾಯಿದ್ರೆ ಅದು ಮಳೆನೂ ಹುಯ್ತಾ ಇರ್ತದೆ, ಇಲ್ಲಿ ನೀರು ಬಿಡ್ತಾ ಇರ್ತದೆ. ಅದು ಅಲರ್ಜಿ ಆಗಿಬಿಟ್ಟು 1ಕ್ಕೆ 4 ರೋಗ ಬರ್ತವೆ. ಹಂಗಾಗಿ ಇದು ವಾತಾವರಣ ನೋಡ್ಕೊಂಡು ನಾವು ಬೆಳೆಗೆ ನೀರು ಬಿಡಬೇಕು. ಬೇಸಿಗೆ ಅಂದರೆ ಮಾರ್ಚ್ ಏಪ್ರಿಲ್ಲು ನೋಡ್ಕೊಬೇಕು. ಅದು ಬೆಳಿಗ್ಗೆ ಸಾಯಂಕಾಲ 1 ಅವರ್ ಬಿಟ್ರೂ ಒಳ್ಳೆಯದು. ಯಾಕೆಂದರೆ 3 ದಿವ್ಸವನ್ನು ಹೇಳ್ಬಿಟ್ಟವ್ರೆ ಯಾರೋ ಒಬ್ಬರು ಅವರು ಯೂಟ್ಯೂಬಲ್ಲಿ ಅಂದ್ಬಿಟ್ಟು 3 ದಿವ್ಸಕ್ಕೆ 4 ದಿವ್ಸಕ್ಕೆ ನೀರು ಬಿಡೋಕೆ ಹೋದರೆ ಅಷ್ಟೊತ್ತಿಗೆ ಅದು ಅರ್ಧ ವಯಸ್ಸು ಕುಗ್ಗಿಬಿಡ್ತದೆ. ಮಾರ್ಚ್ ಒಳಗೆ ವಿಪರೀತ ಟೆಂಪ್ರೇಚರು 30ರಿಂದ 35 40ಕ್ಕೆ ಹೋಗ್ಬಿಡ್ತದೆ ಅಂತ ಇಟ್ಕೊಳ್ರಿ. ಬೆಳಿಗ್ಗೆ ಸಾಯಂಕಾಲ 1 ಅವರ್ ಬಿಡ್ರಿ, ಆವಾಗ ಅದು ಆರೋಗ್ಯವಾಗಿರುತ್ತೆ. ಆ ಥರ. ಸೊ ಈಗ 1 ಎಕರೆಗೆ ಎಷ್ಟು ಸಸಿ ಕೂತಿದೆ ಸರ್ ಒಟ್ಟು? ಇದು 1 ಎಕರೆಗೆ ಒಂದು 8,000 ಸಸಿ ಬರುತ್ತೆ. ಒಂದು ಸಸಿಯಿಂದ ಎಷ್ಟು ಇಳುವರಿ ಅಂದಾಜು ತೊಗೋಬೋದು? ಒಂದು ಸಸಿಗೆ ಏನೂ ಇಲ್ಲ ಅಂದರೆ ಒಂದು ಅರ್ಧ kg ಅನ್ಕೊಂಡಿದ್ದೀವಿ ನಾವು. ಅದೆಲ್ಲ ನಮಗೆ ಈ ಅಲ್ಲಿಗೆ ಹೋಗಿ ಅದು ಇಲ್ಲಿ ಬಂದು ಕಾಯಿಗಳೆಲ್ಲ ನಮಗೆ ಇಷ್ಟೇ ಅಂತ ಗೊತ್ತಾಗಲ್ಲ. ಆವ್ರೇಜ್ ನೋಡ್ಕೊತೀವಿ, ಒಂದು ಅರ್ಧ kg ಅಂತ ಅನ್ಕೊಳ್ತೀವಿ. ಅರ್ಧ ಮುಕ್ಕಾಲು kg ಕಾಯಿ ಬರ್ಬೋದು ಲಾಸ್ಟ್ ಆಗೋ ಅಷ್ಟೊತ್ತಿಗೆ ಅಂತ ಅನ್ಕೊಂಡಿದ್ದೀವಿ. ಅಷ್ಟು ಬಂದರೂ ಸಾಕು. 3 ಎಕರೆ ಒಂದು 20-25 ಸಾವಿರ ಸೊಸಿ ಇಲ್ಲ 30,000 ಸೊಸಿ ಅಂತ ಇಟ್ಕೊಳ್ರಿ. ಒಂದು 25 ಟನ್ನು ಕಾಯಿ ಬರಲಿ ಈ ಟೈಮಲ್ಲಿ. ಬೇರೆ ಟೈಮಲ್ಲಿ 1 kg ಮೇಲೆ ಬರುತ್ತೆ. ಜೂನ್ ಜುಲೈಯಿಂದ ಆಚೆಗೆ ಇಲ್ಲ ಆಗಸ್ಟ್ ಸೆಪ್ಟೆಂಬರು ಅದು ತುಂಬ ಒಳ್ಳೆಯ ವಾತಾವರಣ ಬೀನ್ಸಿಗೆ. ಆ ಟೈಮಲ್ಲೆಲ್ಲ 1.5 kg ಬೀನ್ಸೇ ಬರುತ್ತೆ. ಮೇಯ್ನು ನಾವು ಡಿಸ್ಟೆನ್ಸು ಆ ಥರ ಎಲ್ಲ ಮಾಡಿದ್ರೆ ಇಳುವರಿ ಇನ್ನೂ ಚೆನ್ನಾಗಿ ಬರುತ್ತೆ. 1 ಅಡಿಯಿಂದ 7-8 ಅಡಿ ಸಾಲು, 1 ಅಡಿಯಿಂದ 1 ಅಡಿಗೆ ಸೊಸಿ, ಅದೇ ಮೇಯ್ನು ಬೀನ್ಸಿಗೆ. 1 ಎಕರೆಯಿಂದ ನಿಮ್ಗೆ ಅಂದಾಜು ಒಂದು 10 ಟನ್, ಒಂದು 7-8 ಟನ್ನು ಅಂತ ಅಂದ್ಕೊಂಡಿದ್ದೀವಿ ಈ ಟೈಮಲ್ಲಿ. ಬೇರೆ ಟೈಮಲ್ಲೆಲ್ಲ 8-10 ಟನ್. ಅಂದರೆ ಈಗ ಮಳೆನೂ ಜಾಸ್ತಿ ಇದೆ. ಮಳೆ ಜಸ್ಟು ಎಲ್ಲ ಒಂದು 3 ದಿವಸ 4 ದಿವಸ ಒಂದು ವಾರದಿಂದ ಈಚೆಗೆ ಮಾರ್ಚ್ ಏಪ್ರಿಲ್ ಅದೆಲ್ಲ ನೋಡ್ಕೊಬೇಕಲ್ಲ. ಆ ಒಂದು ವಾತಾವರಣದಲ್ಲಿ ಏನಾಗುತ್ತೆ, ಫ್ಲವರು ನೀನು ಎಷ್ಟೇ ನೀರು ಬಿಡು ಇಲ್ಲ ಇನ್ನೊಂದು ಏನಾದರೂ ಬೇರೆ ಏನೇ ಮಾಡಿದ್ರೂ ಔಷಧಿ ಹೊಡಿ, ಫ್ಲವರ್ ಡ್ರಾಪ್ ಆಗುತ್ತೆ. ಆ ಟೆಂಪ್ರೇಚರಿಗೆ ನಾವೇ ಇರೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು 8 ಟನ್ ಬರ್ತದೆ ಅಂತ ನಾವು ಕಾಯ್ಕೊಂಡಿರೋಕ್ಕಾಗಲ್ಲ. 6 ಟನ್ ಬರ್ಬೋದು. ಮೇಯ್ನು ವಾತಾವರಣ ಇದ್ದರೆ ಚೆನ್ನಾಗಿ ಇಳುವರಿ ಬರುತ್ತೆ.